ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ರೈತ ವಿದ್ಯಾನಿಧಿ SSPಯಲ್ಲೇ ಬರುವಂತಹ ರೈತ ವಿದ್ಯಾನಿಧಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದರೆ ಒಂದು ಸಬ್ಸ್ಕ್ರೈಬ್ ಆಗ್ಬೋದು ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಓಕೆ ಸ್ನೇಹಿತರೆ, ಈಗ ನನ್ನದೇ ಆದಂತಹ ಒಂದು ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊತೀನಿ. ಆ್ಯಸ್ ಈಗ ನಾನು ಫೈನಲ್ ಇಯರ್ BS ನರ್ಸಿಂಗ್ ಸ್ಟೂಡೆಂಟ್ಸ್ ಇರೋ ಕಾರಣ ಫಸ್ಟ್, ಸೆಕೆಂಡ್, ಥರ್ಡ್ ಓಕೆ ಆ್ಯಂಡ್ ಫೋರ್ತ್ ಇಯರ್ ಓಕೆ ಇಷ್ಟು 4 ವರ್ಷ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಇಯರಲ್ಲಿ ಈ 4ದರಲ್ಲಿ ಏನೇನೆಲ್ಲ ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಬೌಟ್ ರೈತ ವಿದ್ಯಾನಿಧಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನುಳಿದ ಬಗ್ಗೆ ಬೇರೆ ಬೇರೆ ವಿಡಿಯೋದಲ್ಲಿ ಮಾತಾಡೋಣ ಅಂತ ಈ ಒಂದು ವಿಡಿಯೋದಲ್ಲಿ ರೈತ ವಿದ್ಯಾನಿಧಿ. ಓಕೆ, ಈಗ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸಲ್ಲಿ ಹೋಗ್ತೀನಿ. ಈಗ ನನ್ನದೇ ಆದಂತಹ ಒಂದು SSP ಪೋರ್ಟಲಲ್ಲಿದ್ದೀನಿ. ಓಕೆ, ಸೊ ನಾನು ಇವಾಗ BS ನರ್ಸಿಂಗ್ ಜಾಯ್ನ್ ಆಗಿಬಿಟ್ಟು 2021-22ದಲ್ಲಿ. ಸೊ ಹಂಗಾಗಿ ಫಸ್ಟ್ನೇದು ಅದನ್ನ ಕ್ಲಿಕ್ ಮಾಡ್ಕೋಕೆ ಟ್ರೈ ಮಾಡ್ತೀನಿ. ಓಕೆ, ಅದಾದ ನಂತರ ನಾನು ವ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ. ವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನನಗೆ ಒಂದು PDF ಬರ್ತದೆ. ಓಕೆ, ನಿಮ್ಗೆ ಯಾವ ರೀತಿ ಬರ್ತಿತ್ತು ಆ ರೀತಿ ಬರ್ತಿತ್ತು. ಮೊದಲೆಲ್ಲ PDF ಬರ್ತಿದ್ದಿಲ್ಲ, ಈ ರೀತಿ ಎಲ್ಲ ತೋರಿಸ್ತಾ ಇತ್ತು. ಓಕೆ, ಇದರಲ್ಲಿ ನಮಗೆ ಏನೇನೆಲ್ಲ ತೋರಿಸ್ತಿದೆ ಅಂತಂದರೆ ಒಂದು ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಮೊದಲಿದ್ದ ನೋಡಿ ರೈತ ವಿದ್ಯಾನಿಧಿ 7500. ಓಕೆ ಇಲ್ಲಿ ಕಾಣಿಸ್ತಂದರೆ 2021-22ರಲ್ಲಿ ಏನು ಮಾಡಿದ್ರು ಅಂತಂದರೆ 2022ರಲ್ಲಿ ಏನು ಮಾಡ್ತಿದ್ರು ಅಂತ ರೈತನ ವಿದ್ಯಾನಿಧಿ ಕೊಡ್ತಿದ್ರು. ಬೇಕಾದರೆ ಇಲ್ಲಿ ನಿಮಗೆಲ್ಲನೂ ಕೂಡ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ, ಇಲ್ಲಿ ಕಾಣಿಸ್ತಾ ಇದ್ರವಾ. ಓಕೆ, ಎಲ್ಲನೂ ಕೂಡ UTR ನಂಬರು ಎಲ್ಲನೂ ಕೂಡ ಬಂದಿದೆ. ಓಕೆ, UTR ನಂಬರು ಕೂಡ ಬಂದಿದೆ, ರೈತ ವಿದ್ಯಾನಿಧಿ ಬಂದಿದೆ ಆ್ಯಂಡ್ ಫೀ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ಸ್ ಅಂತ ಈಗ ಸದ್ಯಕ್ಕೆ ನೀವು ಏನೆಲ್ಲ ಕರಿತೀರ ಅಂತ ಫೀ ರಿಂಬರ್ಸ್ಮೆಂಟ್ ಅಂತ ಏನು ಕರಿತಾ ಇದ್ದಾರೋ ಅದನ್ನೇ ಅದಕ್ಕೆ ಮೊದಲು ಆ ರೀತಿ ಹೇಳ್ಬಿಟ್ಟು ಕೊಡ್ತಿದ್ರು. ಓಕೆ, ಅಂದರೆ ರೈತ ವಿದ್ಯಾನಿಧಿ ಏನು ಮಾಡಿದ್ರು 2021-22ರಲ್ಲಿ ಕೊಡ್ತು. ಓಕೆ, ನಾನು ರೀಸೆಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಟೈಮ್ ಚೆಕ್ ಮಾಡ್ಕೊತೀನಿ. ಅಂದರೆ 2021-22 ಆಯ್ತಲ್ವಾ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ 22-23 ಚೆಕ್ ಮಾಡ್ಕೊತೀನಿ. ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ ಸ್ವಲ್ಪ ಮಾಡಿಫೈ ಮಾಡಿದ್ರು. ಓಕೆ, ಅದಾದ ತಕ್ಷಣ ಏನು ಮಾಡಿದ್ರು ಅಂತಂದರೆ ಒಂದು PDF ಥರ ಬರ್ತಾ ಹೋಗ್ತದೆ. ಓಕೆ, ನಿಮಗೂ ಕೂಡ ಬರ್ತದೆ. ಓಕೆ, ಚೆಕ್ ಮಾಡ್ಕೊತೀನಿ. ಓಕೆ, ವೇಟ್ 2022-23 ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಬರ್ತದೆ ಒಂದು PDF ಬರ್ತದೆ. ಓಕೆ, ಇಲ್ಲಿ ನೋಡ್ತಿರ್ಬೋದು ಈ ಒಂದು PDF ಓಕೆ ಇಲ್ಲಿ ಕಾಣಿಸ್ತಿದೆ. ಓಕೆ, PDFದಲ್ಲಿ ನಾನು 2ನೇ ಪೇಜ್ ಕೊಟ್ಟು ಮಾಡ್ಕೊತೀನಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಏನೇನೆಲ್ಲ ಬಂದಿದೆ, ಅಮೌಂಟ್ ಕೂಡ ತೋರಿಸ್ತೀನಿ ಆ್ಯಂಡ್ SS ಆಗಿ ಅಮೌಂಟ್ ಕೂಡ ಬಂದಿರೋದು. ಓಕೆ, ಇದರಲ್ಲಿ ಏನೇನೆಲ್ಲ ಕಾಣಿಸ್ತಿದೆ ನೋಡಿ. ಫಸ್ಟ್ನೇದು ನೋಡ್ತಿರ್ಬೋದು ಅಕಾಡೆಮಿಕ್ ಅಲವೆನ್ಸ್ ವಿದ್ಯಾಸಿರಿಯಲ್ಲಿ 4500. ಮೊದಲೆಲ್ಲ ಏನು ಮಾಡಿದ್ರು ವಿದ್ಯಾಸಿರಿ 15,000 ಕೊಡ್ತಿದ್ರು. ಬಟ್ 2022-23ರಲ್ಲಿ ಓಕೆ ಹೇಳ್ತಿದ್ದೀನಿ 2022-23ರಲ್ಲಿ 4500 ಕೊಡ್ತಿದ್ದಾರೆ. ಇವಾಗೆಲ್ಲ ಏನು ಮಾಡ್ತಿದ್ದಾರೆ 15,000 ಕೊಡ್ತಾಯಿದ್ದಾರೆ. ಓಕೆ, ಅದಾದ ನಂತರ ಏನಪ್ಪ ಅಂತಂದರೆ ನೆಕ್ಸ್ಟ್ ಫೀ ಅಮೌಂಟ್ ಆಫ್ HDBT ಪೇಮೆಂಟ್ ಅಂತ ಕಾಣಿಸ್ತಿದೆ ಅದರಲ್ಲಿ. ಅಂತಂದರೆ ಈಗ ನಿಮ್ಗೆ ಏನು ಫೀ ರಿಂಬರ್ಸ್ಮೆಂಟ್ ಅಂತ ಕಾಣಿಸಿ ಅದು 4300. ಬಟ್ ಇಲ್ಲಿ ಹಂಗೆ ಕೆಳಗಡೆ ಬಂತಂದರೆ ಇದು ಇಲ್ಲಿ ಕಾಣಿಸ್ತೀವಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA. ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ 2022-23ರಲ್ಲಿ ಅಲ್ಲಿಗೆ ಏನು ಮಾಡಿತ್ತಪ್ಪ ಅಂದರೆ 2023ರಲ್ಲಿ ಅಲ್ಲಿಂದ ಏನು ಮಾಡಿದ್ರಪ್ಪ ಅಂದರೆ ಟೋಟಲಿಯಾಗಿ ಈ ಒಂದು ಸ್ಕೀಮ್ನ ಏನು ಮಾಡ್ತಾರೆ ಅಂತಂದರೆ ಕ್ಲೋಸ್ ಮಾಡ್ತಾರೆ. ಯಾವಾಗ ಇದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ ಬರ್ತದೋ ಆವಾಗ ರೈತ ವಿದ್ಯಾನಿಧಿ ಸ್ಕೀಮು ಕ್ಲೋಸ್ ಆಗ್ತದೆ. ಓಕೆ, ಇಲ್ಲಿ ಬೇಕಿದ್ರಲ್ಲಿ ಕೆಳಗಡೆ ಕೂಡ ಕಾಣ್ತಿದೆ ಒಂದು P ಅಂತ ಬಂದ್ಬಿಟ್ಟು ಆ್ಯಂಡ್ ಇನ್ನೊಂದು ವಿದ್ಯಾಸಿರಿ ಅಂತಂದರೆ ವಿದ್ಯಾಸಿರಿ ಅದಂದರೆ ಅದೇ ಫುಡ್ ಆ್ಯಂಡ್ ಅಕಾಮಿಡೇಷನ್ನು ಮತ್ತು ಫೀ ಎರಡೂ ಕೂಡ ಬಂದಿರೋದೊಂದು ಒಂದು 4300, 4500. ಓಕೆ, ಈಗ ನಾನು 2022-23 ಚೆಕ್ಔಟ್ ಮಾಡಿಕೊಂಡೆ. ಈಗ ನಾನು 23-24 ಏನಾದರೂ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದೆ. ಓಕೆ, 23-24 ಓಕೆ ಕಾಣಿಸ್ತಿದ್ರು 2023-24 ಕ್ಲಿಕ್ ಮಾಡ್ಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಒಂದು PDF ಬರ್ತದೆ. ಓಕೆ, ಇಲ್ಲಿ ಕಾಣಿಸಿದೆ. ಇಲ್ಲಿ ಒಂದು ಮೆನ್ಷನ್ ಮಾಡಿದರೆ ಇದು ಓದಬೇಕು. ಲಾಸ್ಟ್ ಡೇಟ್ ಈಸ್ ಓವರ್ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬಂದೈತೆ. ಬಂದುಬಿಟ್ಟು ಇದನ್ನೆಲ್ಲ ಏನೇನೋ ಕೊಟ್ಟಿದ್ದಾರೆ ಓಪನ್ ಮಾಡ್ಕೊತಾರೆ. ಈ PDF ಬೇಕಾದರೆ 2ನೇ ಪೇಜ್ ಕೂಡ ಓಪನ್ ಮಾಡ್ತೀನಿ. ಇಲ್ಲಿ ಏನು ಕೂಡ ಅಮೌಂಟ್ ಕೂಡ ತೋರಿಸಿಲ್ಲ, ಏನೂ ತೋರಿಸಿಲ್ಲ. ಓಕೆ, ಸರಿ, ಏನಕ್ಕೆ ಈ ರೀತಿ ಬಂತು 2023-24 ಅಂತಂದರೆ ನೋಡಿ ಕಾಮನಾಗಿ ನಿಮಗೂ ಕೂಡ ಆಗ್ತಿರ್ತದೆ. ನಾನು ಅದಕ್ಕೆ ಹೇಳ್ತಿರ್ತೀನಿ, ಯಾವಾಗೊಂದು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಿರ್ತೀನಿ ಲಾಸ್ಟ್ ಡೇಟ್ ಮುಗಿಯೋಷ್ಟರಲ್ಲಿ ಅಪ್ಲಿಕೇಶನ್ ಹಾಕಿ ಅಂತ. ಸೊ ಇಲ್ಲಿ ಏನಪ್ಪ ಆಯ್ತಪ್ಪ ಅಂತಂದರೆ ನಮ್ಮದು ಅಕಾಡೆಮಿಕ್ ಇಯರ್ ಬರೋಲ್ಲ. ಯಾಕಂತಂದರೆ ನಮ್ಮದು ಎಕ್ಸಾಮ್ ಇರುವಾಗಲೇ ಓಕೆ ನಮ್ದು ಇನ್ನೂ ಕೂಡ ಅಂತಂದರೆ ನಾನು ಸೆಕೆಂಡ್ ಇಯರ್ ಇದ್ದಾಗಲೇ ಎಕ್ಸಾಮ್ ನಡೆಯುವಾಗಲೇ ಏನು ಮಾಡಿತ್ತಂದರೆ SSB ಲಾಸ್ಟ್ ಡೇಟ್ ಮುಗೀತು. ನಾವು ಥರ್ಡ್ ಇಯರ್ ಎಂಟ್ರಿ ಆದಾಗ ಅಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋಕ್ಕೆ ಸಿಗಲಿಲ್ಲ, ಚಾನ್ಸೇ ಇರಲಿಲ್ಲ. ಸೊ ಹಂಗಾಗಿ ಏನಪ್ಪ ಅಂತಂದರೆ ನಮ್ಮ ಥರ್ಡ್ ಇಯರ್ ಯಾವುದೇ ರೀತಿ SSBಲಿ ₹1 ಕೂಡ ಅಮೌಂಟ್ ಬರೋಲ್ಲ. ಓಕೆ, ಈವನ್ ಫಸ್ಟ್ ಇಯರ್ ಬಂತು, ಸೆಕೆಂಡ್ ಇಯರ್ ಬಂತು. ಯಾಕಂತಂದರೆ ಡೇಟ್ ಎಲ್ಲ ಓಪನ್ ಇತ್ತು, ಆರಾಮಾಗಿ ಸ್ಮೂತ್ ಏನೆಲ್ಲ ಸ್ಕೀಮ್ ಅವು ಓಪನ್ ಇದ್ದು ಅವೆಲ್ಲನೂ ಕೂಡ ಬಂದವು. ಓಕೆ, ಈ ವರ್ಷನೂ ಕೂಡ ಓಪನ್ ಮಾಡಿ ಈ ವರ್ಷದ್ದು ಕೂಡ ತೋರಿಸ್ತೀನಿ ನಿಮಗೆ. ರೀಸೆಟ್ ಕ್ಲಿಕ್ ಮಾಡ್ಕೊಂಡು 2024-25 ಮೇಲೆ ಓಪನ್ ಮಾಡಿದ್ದೀನಿ ನಿಮಗೆ. ಓಕೆ, ಇಯರ್ ವೈಸ್ ಸ್ಟೂಡೆಂಟ್ ಹೋಗ್ತೀರಾ, ಸೇಮ್ ಸೆಲೆಕ್ಟ್ ಕ್ಲಿಕ್ ಮಾಡ್ಕೊತೀರಾ. ಓಕೆ, ಇಯರ್ ವೈಸ್ ಹೋಗಿ ಓಕೆ ಸೆಲೆಕ್ಟ್ ಕ್ಲಿಕ್ ಮಾಡಿಕೊಂಡು 2024-25 ಮೇಲೆ ಕ್ಲಿಕ್ ಮಾಡಿಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಹೊಸದಾಗಿ ಏನಪ್ಪ ಅಂತಂದರೆ ನಿಮಗೆ
ಒಂದು ಓಪನ್ ಆಗ್ತದೆ. ಓಕೆ, ಒಂದು PDF ಓಪನ್ ಆಗ್ತದೆ. ಈ ರೀತಿಯಾಗಿ ಇದರಲ್ಲಿ ನಿಮಗೆ ಈಗ ಯಾರೆಲ್ಲ ಹುಡುಗರು ಇರ್ತಾರೆ, ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ದೀನಿ, ಲೇಟಾಗಿ ಅಪ್ಲಿಕೇಶನ್ ಹಾಕಿದ್ವಿ. ಯಾಕಂದರೆ ನಮ್ಮದು ಎಕ್ಸಾಮು ಕೂಡ ನಡೆದಿದ್ದೆ ನಮಗೆ ಜನವರಿ. ಸೊ ಹಾಗಾಗಿ ನಮಗೆ ಡಿಸೆಂಬರ್ಗಿಂತ ಮುಂಚೆ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ. ಸೊ ಹಂಗಾಗಿ ನಾವು ಹಾಕಿದ್ದೆ ಇವಾಗ ಫೆಬ್ರವರಿಲಿ ಹಾಕಿದ್ದೀವಿ. ಸೊ ಹಂಗೆ ಫೆಬ್ರವರಿ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಸೊ ನಮಗೆ ಹೇಳಿದರವರು ವಿದ್ಯಾಸಿರಿ ಅಮೌಂಟ್ ನಿಮಗೆ ಕೊಡಲ್ಲ, ನಿಮಗೆ ಫೀ ರಿಂಬರ್ಸ್ಮೆಂಟ್ ಮಾತ್ರ ಕೊಡ್ತೀನಿ ಅಂತದ್ದು ಅಂದಂಗೆ. ಅದು ಕೂಡ ಸೇಮ್ 4,000 ರೂಪಾಯಿ ಅಷ್ಟೇ ಇದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಕಾಮನ್ನಾಗಿ ನೀವು ಅಪ್ಲಿಕೇಶನ್ ಹಾಕಿದಾಗ ಕಾಮನ್ನಾಗಿ ಏನೇನೆಲ್ಲ ಸ್ಕೀಮ್ ಇರ್ತವೆ ಅಲ್ಲಿವರೆಗೂ ಸ್ಕೀಮ್ ಓಪನ್ ಇದ್ದಿದ್ದು ಮಾತ್ರ ನಿಮ್ಗೆ ಅಮೌಂಟ್ ಬರ್ತವೆ. ಅದಾದ ನಂತರ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ದೆ ಅಂದರೆ ಇರೋ ಸ್ಕೀಮ್ ಇದ್ದರೆ ಮಾತ್ರ, ಇಲ್ಲಪ್ಪ ಅಂತಂದರೆ ಅವ್ರ ಹತ್ರ ಕೂಡ ಅಮೌಂಟ್ ಎಲ್ಲ ಹೋದರೆ ಯಾವುದು ಡಿಪಾರ್ಟ್ಮೆಂಟ್ ಕೂಡ ಹಣ ಕೊಡಲ್ಲ. ಓಕೆ, ಈ ನಾವು ಯಾರು ಕನ್ಕ್ಲೂಡ್ ದಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಕಾಮನ್ನಾಗಿ ಒಂದು ಅರ್ಥ ಮಾಡ್ಕೊಂಡ್ರಿ, ಎಲ್ಲೆಲ್ಲೆಲ್ಲ ಅಮೌಂಟ್ ತೋರಿಸಿದೆ ಅದೆಲ್ಲನೂ ಕೂಡ ನನಗೆ ಬಂದಿದೆ ಅಂತ ಹೇಳಿದ್ದೀನಿ. ಸೊ ನಿಮಗೂ ಕೂಡ ಹೇಳೋದಷ್ಟೇ, ನಿಮ್ಮ ಒಂದು ಸ್ಟೇಟಸಲ್ಲಿ ಅಮೌಂಟ್ ಮೆನ್ಷನ್ ಮಾಡಿತ್ತಪ್ಪ ಅಂದರೆ ತಡ ಆಗ್ಬೋದು, ಖಂಡಿತವಾಗ್ಲೂ ಕೂಡ ಬಂದೇ ಬರ್ತದೆ. ಓಕೆ, ಸೊ ಇಲ್ಲಿ ನನಗೆ 4,000 ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಒಳಗೆ ನೋ ಅಂತಿದ್ದು ಎಸ್ ಆಗಿಬಿಟ್ರೆ ಸಾಕು ಬಂದುಬಿಡ್ತದೆ. ಅವೇಟೆಡ್ ಇದೆ ಅಂತಂದರೆ 1 ಮಂತ್ ಮ್ಯಾಕ್ಸಿಮಮ್ 2 ಮಂತ್ಸ್ ತೊಗೋಬೋದು. ಇಲ್ಲಿ ನೋ ಅಂತ ಇದೆಯಲ್ಲ, ಸೊ ಹಂಗಾಗಿ ಎಸ್ ಆಗಿಬಿಟ್ರೆ ವಿತಿನ್ 1 ವೀಕಲ್ಲೇ ಬಂದ್ಬಿಡ್ತದೆ. ಸೊ ಕೆಳಗಡೆ UTR ನಂಬರ್ ಎಲ್ಲನೂ ಕೂಡ ಬರ್ತದೆ. ಇಲ್ಲಿ ಬ್ಯಾಂಕ್ ಕೊಟ್ಟ ನಂಬರು ಎಲ್ಲನೂ ಕೂಡ ನಿಮಗೆ UTR ನಂಬರ್ ಎಲ್ಲ ಏನಿದೆ ಆ್ಯಡ್ ಆಗುತ್ತೆ. ಈಗಾಗಲೇ ತೋರಿಸಿದ್ನಲ್ವ ಅದೇ ರೀತಿಯಾಗಿ ಆ್ಯಡ್ ಆಗ್ತದೆ. ಸೊ ವೇಟ್ ಮಾಡಬೇಕು. ಓಕೆ, ನಮ್ಮ ಒಂದು ಅರ್ಥ ಮಾಡ್ಕೋರಿ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಮಗೆ ಫಸ್ಟ್ ಇಯರಲ್ಲಿ ಅಪ್ಲಿಕೇಶನ್ ಹಾಕಿದಾಗ ವಿತಿನ್ 1 ಮಂತಲ್ಲೇ SSB ಸ್ಕಾಲರ್ಶಿಪ್ 13,000 ರೂಪಾಯಿನೂ ಕೂಡ ಬಂತು. ಬಟ್ ಸೆಕೆಂಡ್ ಇಯರ್ ಅಪ್ಲಿಕೇಶನ್ ಹಾಕಿದುವಾಗ ನಾವು ಹಾಕಿದ್ದು ಏಪ್ರಿಲ್ ಅನಿಸುತ್ತೆ, ಬಟ್ ಅಮೌಂಟ್ ಬಂದಿದ್ದು ಡಿಸೆಂಬರ್. ಓಕೆ, ಸೊ ಅಮೌಂಟ್ ಬರ್ತದೆ, ಲೇಟ್ ಆಗ್ಬೋದು, ಬಟ್ ತಡ ಆದರೂ ಕೂಡ ಬಂದೇ ಬರ್ತದೆ. ಇದು ಅವರವರ ಒಂದು ಡಿಪಾರ್ಟ್ಮೆಂಟಿಗೆ ಬಿಟ್ಟಿರ್ತಕ್ಕಂಥದ್ದು. ಮತ್ತು SSB ಕೂಡ ಅವರ ಒಂದು ಹಣ ಕೊಡಬೇಕಾಗ್ತದೆ. ಇದೆಲ್ಲನೂ ಕೂಡ ಕನ್ಕ್ಲೂಡ್ ಮಾಡ್ಕೊಂಡು ಲಾಸ್ಟಿಗೆ ಅವ್ರು ಏನು ಮಾಡ್ತಾರೆ, ಹಣ ಬಿಡುಗಡೆ ಆಗ್ತದೆ. ಹಣ ಬಿಡುಗಡೆ ಆಯ್ತು ಅಂತಂದರೆ ಆಟೋಮೆಟಿಕ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಕೂಡ ನಿಮ್ಮ ಒಂದು ಯಾರೆಲ್ಲ ಅಪ್ರೂವ್ಡ್ ಆಗಿರೋದೋ ಅದೆಲ್ಲನೂ ಕೂಡ ಕಳಿಸ್ತಾರೆ. ಸರಿ, ನಿಮ್ದು ಯಾವ ರೀತಿ ಸ್ಟೇಟಸ್ ಇದೆ ಈಗಲೇ ಹೋಗ್ಬಿಟ್ಟು ಒಂದು ಕಾಮೆಂಟ್ ಹಾಕಿ, ನಮಗೂ ಕೂಡ ಗೊತ್ತಾಗುತ್ತೆ ಏನೇನೆಲ್ಲ ಆಗ್ತಾ ಇದೆ ಅಂತಂದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.